ಲಿಂಕ್ ಕಳಿಸಿ ಮತ್ತೆ ಪಟ್ ಪಟ್ ಅಂತ ಹೇಳಿ ಆಫ್ಟರ್ ಸೋ ಮೆನಿ ಇಯರ್ಸ್ ಬ್ರೋ ಲೈವ್ ಹೊಂಟೇನೆ. ಈ ಲೈವ್ ಬಂದಿದ್ದೆ ಲಾಸ್ಟ್ ಸುರ್ಪುರ್ನಾಗ ಕಾರ್ನಾಗ ಇನ್ನೋದ ಕುಂತು ಸುಮ್ ಬಂದಿದ್ದ ಒಂದ್ಸಲ. ಇವಾಗ ವಿಶಾಲ ಹೋಗಿನ ಮ್ಯಾನೇಜರ್ ಇದ್ದಾವ. ಅಪ್ಕಮಿಂಗ್ ಡೈಮಂಡ್ಸ್ ನಾನು ಹಾಕೋರಿ. ಅಲ್ಲ ಅವ ಹಚ್ಚಿದ ಇವ ಹಚ್ಬಾರ್ದಾಗಿತ್ತು ಕ್ಯಾಂಡಿಡೇಟ್. ಇಲ್ಲಿ ಯಾರು ನಿಂತಿರಲ್ಲ ಅವ ಮತ್ತೊಂದು ಅರೇಂಜ್ ಆಯ್ತಾ? ಆಯ್ತು. ಎಷ್ಟೊತ್ತಿದ್ದು ಗೊತ್ತದವು ಗಾಡ್ಯಾಗ ಹೆವಿ ತಿರು ಓಡಾಡ್ಲತ್ತು. ಸೇಮ್ ಶಾರ್ಟ್ ಈ ಕಡೆ ಇಲ್ಲಿ So hey guys, first of all happy Ugadi to everyone. I hope ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಇದ್ದೀರ ಅಂದ್ಕೊಳ್ತೇನೆ. ಹೊಸ ವರ್ಷ ಹೊಸದಾಗಿ ಚೆನ್ನಾಗಿ ಆಗಲಿ ಎಲ್ರಿಗೂ ಕೂಡ. ಓಕೆ, ಆ್ಯಂಡ್ ಇವತ್ತು ನಾವು ಒಂದು ಕಾರ್ ಅಚೀವ್ಮೆಂಟಲ್ಲಿದ್ದೀವಿ. ಲೈಕ್ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಲೈಕ್ ಟುಡೇ ವಿ ಆರ್ ರಿವೀಲಿಂಗ್ ವಿಶಾಲ್ ಹ್ಯೂಜ್ ಟ್ರಕ್ ಅಂತಲೇ ಹೇಳ್ಬೋದು. ಕಾರ್ಗಿಂತನೂ ಜಾಸ್ತಿ ಆ ಟ್ರಕ್ ಅಂತಲೇ ಹೇಳ್ಬೋದು. ಸೊ ವಿ ಆರ್ ಲಾಂಚಿಂಗ್ ಟುಡೇ ಆ್ಯಂಡ್ ನಿಮ್ಗೆಲ್ರಿಗೂ ತೋರಿಸ್ತೇನೆ ನಾನು ಅದನ್ನು. ಬಟ್ ಸ್ಟಿಲ್ ಇನ್ನೂ ಯಾವ್ದು ಕಾರ್ ಅಂತ ನಾವು ರಿವೀಲ್ ಮಾಡಿಲ್ಲ, ರೈಟ್? ಜಸ್ಟ್ ಗಿವ್ ಮಿ ಅ ಸೆಕೆಂಡ್ ಗೈಸ್. ಓಕೆ, ಯಾ ಪರ್ಫೆಕ್ಟ್. ಸೊ ಸ್ಟಿಲ್ ನಾವು ಯಾವ ಕಾರ್ ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ಲೆಟ್ಸ್ ಸಿ ಯಾವುದಿದೆ, ಗೆಸ್ ಮಾಡಿ ನೋಡೋಣ. ಸ್ವಲ್ಪ ಜನ ಆಲ್ರೆಡಿ ಗೆಸ್ ಮಾಡಿದ್ದೀರಾ ಟಾಟಾ ಇದೆ ಅಂತ, ರೈಟ್? ಸೊ ಗೆಸ್ ಮಾಡಿ ಯಾವುದಿರ್ಬೋದು ಅಂತ ಹೇಳಿ. ಎಸ್, ಈಸ್ ಮೈ ವಾಯ್ಸ್ ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಚಲೋ ಚಲೋ ಚಲೋ. ಸೊ ಫಾಸ್ಟಾಗಿ ಒಂದು ಲೈವ್ ಲಿಂಕ್ನ ಎಲ್ರಿಗೂ ಫಾರ್ವರ್ಡ್ ಮಾಡಿ. ಓಕೆ, ಫಾರ್ವರ್ಡ್ ಟು ಆಲ್ ಯುವರ್ ಟೀಮ್ಮೇಟ್ಸ್ ಆ್ಯಂಡ್ ಯಾರೆಲ್ಲ ನಿಮಗೆ ಪರಿಚಯ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಕಳಿಸ್ಕೊಡಿ. ಓಕೆ, ಸೊ ವಿಲ್ ಸ್ಟಾರ್ಟ್ ರಿವೀಲಿಂಗ್ ದ ಕಾರ್, ರೈಟ್? ಸೊ ಗೆಸ್ ಮಾಡಿ ಯಾವ ಕಾರ್ ಇದೆ ಅಂತ. ಯಾವ ಕಾರ್ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಟಾಟಾ ಅಂತರೂ ನೀವೆಲ್ಲರೂ ಗೆಸ್ ಮಾಡಿದ್ದೀರಾ. ವಿಚ್ ಈಸ್ ದ ಕಾರ್? ಎಸ್, ಯಾವುದಿದೆ? ಟಾಟಾ ಪಂಚ್ ಇದೆ, ಟಾಟಾ ನೆಕ್ಸಾನ್ ಇದೆ, ಮತ್ತು ಟಾಟಾ EV ಇದೆ, ಅಲ್ಟ್ರಾಸ್ ಇದೆ, ಟಾಟಾ ಯಾವುದಿದೆ? ಎಸ್, ಆ್ಯಕ್ಚುಲಿ ವಿ ಆರ್ ಲಾಂಚಿಂಗ್ ಟ್ರಕ್ ಅಂತಲೇ ಹೇಳ್ಬೋದು. ಎಸ್, ಗೆಸ್ ಮಾಡ್ತಾ ಇದ್ದಾರೆ. ಗುಡ್ ಗುಡ್ ಗುಡ್. ಆ್ಯಂಡ್ ನೀವು ವೇಟ್ ಮಾಡಿ. ಇದೇ ಒಂದು ಲೈವಲ್ಲಿ ನಿಮಗೆ ನಮ್ಮ ಮಾಣಿಕ್ ಸರ್ ಕೂಡ ಸಿಗ್ತಾರೆ. ಓಕೆ, ಸೊ ಅವ್ರನ್ನೂ ಕೂಡ ನಾವು ಇವತ್ತು ಇನ್ವೈಟ್ ಮಾಡಿದ್ದೀವಿ. ಫಾರ್ವರ್ಡ್ ಮಾಡಿ ಎಲ್ರಿಗೂ ಕೂಡ ಬೇಗ ಬೇಗ ಈ ಒಂದು ಲೈವ್ ಲಿಂಕ್ನ ಫಾರ್ವರ್ಡ್ ಮಾಡಿ. ಓಕೆ, ಎಸ್, ಬೇಗ ಗೈಸ್, ಬೇಗ ಬೇಗ ಬೇಗ. ಸೊ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಎಲ್ಲರೂ? ಇವತ್ತು ಫೆಸ್ಟಿವಲ್ ಇದೆ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಆಚರಿಸ್ತಿರ್ತೀರ ಅಂದ್ಕೊಳ್ತೇನೆ. ಹೌ ಯು ಆಲ್, ಹೇಗಿದ್ದೀರಾ?
ಚೆನ್ನಾಗಿದ್ದಾರೆ ಎಲ್ಲರೂ? ಎಸ್, ಚೆನ್ನಾಗಿದ್ದೀರಾ? ಸೂಪರ್. ಓಕೆ, ಸೂಪರ್, ಪರ್ಫೆಕ್ಟ್. ಆ್ಯಂಡ್ ಯುಗಾದಿದೇನು ಸ್ಪೆಷಲ್ ಇದೆ ಇವತ್ತು ನಿಮ್ಮೆಲ್ಲರೂ ಮನೆಯಲ್ಲಿ? ವಾಟ್ ಸ್ಪೆಷಲ್ ಫಾರ್ ಟುಡೇ? ನಾನು ಚೆನ್ನಾಗಿದ್ದೇನೆ, ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೇನೆ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಬಿಕಾಸ್ ಯಾಕೆ, ನಿಮಗೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಇಲ್ಲಿಂದ 6 ವರ್ಷ ಹಿಂದ್ಗಡೆ ನಾನು ಈ ಒಂದು ಫಾರ್ ಎವರ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಓಕೆ, ಇಲ್ಲಿಂದ 6 years ಬ್ಯಾಕ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಫಾರ್ ಎವರ್ ಜರ್ನಿ. ಆ್ಯಂಡ್ ಏನೂ ಒಂದು ಲೈಕ್ ಸಕ್ಸಸ್ಫುಲ್ ಆಗ್ತೀನಿ, ಜೀವನದಲ್ಲಿ ಬೆಳಿತೀನಿ ಅನ್ನೋ ಒಂದು ಏನೂ ಹೋಪ್ಸ್ ಇದ್ದಿಲ್ಲ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಏನಾದರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಓಕೆ, ಆ್ಯಂಡ್ ಸ್ಟಾರ್ಟ್ ಮಾಡಿ ವರ್ಕ್ನ ರನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಐ ಕುಡ್ ನಾಟ್ ಮೇಕ್ ಇಟ್. 1 ವರ್ಷ ನನ್ನ ಕೆಳಗಡೆ ಯಾರೂ ಜಾಯ್ನ್ ಆಗಿಲ್ಲ ಗೈಸ್. ಆಲ್ಮೋಸ್ಟ್ ನನಗೆ ಯಾರು ಪರಿಚಯ ಇದ್ರು ಅವರಷ್ಟೇ ಜಾಯ್ನ್ ಆದರು. ಬಟ್ ಔಟರ್ಸ್ ಲೈಕ್ ಏನು ನಾವು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪ್ರಮೋಷನ್ ಮುಖಾಂತರ ಬಿಸ್ನೆಸ್ನ ರನ್ ಮಾಡ್ತೀವಿ, ಅಲ್ಲಿಂದ ಯಾರೂ ನಮ್ಮ ಜೊತೆಗೆ ಜಾಯ್ನ್ ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ರೈಟ್, 1 ವರ್ಷ ಐ ಹ್ಯಾವ್ ಗಿವನ್ ಆಲ್ ಮೈ ಎಫರ್ಟ್ಸ್, ಬಟ್ ಸ್ಟಿಲ್ ನೋ ಗ್ರೋತ್. ನಾನು ಕಷ್ಟ ಬೀಳ್ತಾ ಇದ್ದೀನಿ, ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಬಟ್ ನೋ ಗ್ರೋತ್. ರೈಟ್, 1 ವರ್ಷ ಆದಮೇಲೆ ನನ್ನ ಜೊತೆಗೆ ಫಸ್ಟ್ ಪರ್ಸನ್ ಜಾಯ್ನ್ ಆಗಿದ್ದೆ, ದಟ್ ಈಸ್ ವಿಶಾಲ್. ಆ್ಯಂಡ್ ಟುಡೇ ಐ ಫೀಲ್ ವೆರಿ ಮಚ್ ಪ್ರೌಡ್. ಇವತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು ಅವರು ಎಷ್ಟು ಖುಷಿ ಇದ್ದಾರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾನು ಖುಷಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಬಿಕಾಸ್ ಯಾಕೆ, ಒನ್ ಟೈಮಲ್ಲಿ ಏನೂ ಇರ್ದಿದ್ದಿಲ್ಲ ನಮ್ಮ ಹತ್ರ. ರೈಟಾ, ಇವತ್ತು ವಿ ಆರ್ ಪರ್ಚೇಸಿಂಗ್ ಅ ಬ್ಯೂಟಿಫುಲ್ ಕಾರ್ ಆ್ಯಂಡ್ ವಿಚ್ ಈಸ್ ವರ್ತ್ ಆಫ್ 32 lakhs ಗೈಸ್. ಎಷ್ಟೋ ಜನ ಹೇಳ್ತಾರೆ ಸರ್ 2cc ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, 2cc ತುಂಬ ಕಾಸ್ಟ್ಲಿ ಇದೆ ಸರ್, ಅಮೌಂಟ್ ಜಾಸ್ತಿ ಇದೆ ಅಂತ. ನೋಡಿ, 5 ವರ್ಷ ಹಿಂದ್ಗಡೆ ಇದೇ 2cc ಇವತ್ತು ನಮಗೆ ಇಲ್ಲಿವರೆಗೂ ತೊಗೊಂಡು ಬಂದಿದೆ. ಹೌದಾ, 5 years ಬ್ಯಾಕ್ ನಾವು ತೊಗೊಂಡಿರೋ ಡಿಸಿಷನಿಂದ, ಒಂದು ಸಿಂಗಲ್ 2cc ಇಂದ ಇವತ್ತು ನೀವು ಯೋಚನೆ ಮಾಡಿ ನೋಡಿ, ಲೈಕ್ 30,000 ನಾವು 32 ಲಕ್ಷ ಅಂದರೆ 30 ಲಕ್ಷನೂ ತೊಗೊಂಡು ಹೋದ್ವಿ ಅಂತಂದ್ರೂ ಕೂಡ ಅದರದ್ದು 100x ನಮಗೆ ಇನ್ ರಿಟರ್ನ್ ಸಿಗ್ತಾ ಇದೆ. ಹೌದಾ, ಎಸ್ನು 100x. ಇಲ್ಲಿಂದ ನಾವು ಒಂದು 5 years ನಾವು ಏನೇ ಡಿಸಿಷನ್ ತೊಗೊಂಡಿದ್ವಲ್ವಾ, ಆ ಡಿಸಿಷನಿಂದ ಇವತ್ತು ಇಲ್ಲಿ ನಮಗೆ ಬ್ಯಾಕ್ ಟು ಬ್ಯಾಕ್ 100x ರಿಸಲ್ಟ್ ನಮಗಿಲ್ಲಿ ಸಿಗ್ತಾ ಇದೆ. ಹೌದಾ, ಎಷ್ಟೋ ಜನ ಹೇಳ್ತೀರಾ ಸರ್ 2cc ಮಾಡೋದು ಕಷ್ಟ ಆಗುತ್ತೆ, 2cc ಮಾಡೋಕ್ಕಾಗಲ್ಲ, ಅದು ಇದು ಅಂತ ಹೇಳಿ. ಬಟ್ ಸ್ಟಿಲ್ ನೀವು ಯೋಚನೆ ಮಾಡಿ ನೋಡಿ, ಒಂದು ಸಿಂಗಲ್ ಡಿಸಿಷನ್ ಚೇಂಜ್ಡ್ ದ ಎಂಟೈರ್ ಲೈಫ್. ಆ್ಯಂಡ್ ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಒಂದು ಬ್ಯೂಟಿಫುಲ್ ಅಪಾರ್ಚುನಿಟಿ ಅಂತ ತಿಳ್ಕೊಳ್ಳಿ, ಫಾರ್ ಎವರ್. ಆ್ಯಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ದಟ್ 5 ವರ್ಷ ಹಿಂದ್ಗಡೆ ವಿಶಾಲ್ ಜಾಯಿಂಡ್ ಮೀ, ರೈಟ್. ಆ್ಯಂಡ್ ಅವಾಗ ನನಗೊಂದು ಹೋಪ್ ಬಂತು, ಇಲ್ಲ ನಾವು ಈ ಒಂದು ಬಿಸ್ನೆಸ್ನ ಬೆಳಿಬೋದು ಅಂತ. ನಾನು ಹೇಳ್ತೀನಲ್ವಾ, ಇವತ್ತು ನಾನು ಫಾರ್ ಎವರಲ್ಲಿ ಇಷ್ಟು ಮುಂದೆ ಬರೋದಕ್ಕೆ ಕಾರಣನೇ ವಿಶಾಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಜೊತೆಗೆ ವಿಶಾಲ್ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಐ ಕುಡ್ ನಾಟ್ ಗೆಟ್ ದಟ್ ಕಾನ್ಫಿಡೆನ್ಸ್. ನನ್ನ ಹತ್ರ ಆ ಕಾನ್ಫಿಡೆನ್ಸೇ ಬರ್ತಾ ಇದ್ದಿಲ್ಲ ಅಂತ ತಿಳ್ಕೊಳ್ಳಿ, ಬಿಸ್ನೆಸ್ನಲ್ಲಿ ನಾನು ಬೆಳಿಬೋದಪ್ಪ ಅಂತ ಹೇಳಿ. ಹೌದಾ, ವಿಶಾಲ್ ಜಾಯ್ನ್ ಆದ, ನನ್ನ ಕಾನ್ಫಿಡೆನ್ಸ್ ಬಂತು, ಬೂಸ್ಟ್ ಆಯಿತು, ಇಲ್ಲ ನಾನು ಮಾಡ್ಬೋದಪ್ಪ, ನಾನು ಬೆಳಿಬೋದು ಅಂತ ಹೇಳಿ. ರೈಟ್, ಆ್ಯಂಡ್ ಇಟ್ ಟುಕ್ ಮೀ ಟಿಲ್ ಇಯರ್. ಎಸ್, ಇಟ್ ಟುಕ್ ಮೀ ಟಿಲ್ ಇಯರ್. ಆ್ಯಂಡ್ ಇವತ್ತು ವಿಶಾಲ್ದು ಕಾರ್ ಅಚೀವ್ಮೆಂಟ್ ಇದೆ. ತುಂಬ ಖುಷಿ ಆಗ್ತಾಯಿದೆ ಗೈಸ್. ನಾನು ನಿಮ್ಗೆ ತೋರಿಸ್ತೀನಿ ಕೂಡ ಯಾವ ಕಾರ್ ಇದೆ ಏನು ಅಂತ. ತುಂಬ ಜನ ಆಲ್ರೆಡಿ ಗೆಸ್ ಮಾಡಿದ್ದೀರಾ, ತುಂಬ ಜನ ಇನ್ನೂ ಗೆಸ್ ಮಾಡ್ತಾ ಇದ್ದೀರಾ. ಬಟ್ ರಿಯಲಿ ಫೀಲ್ ಪ್ರೌಡ್ ಆಫ್ ಹಿಮ್. ಬಿಕಾಸ್ ಏನು ಅಚೀವ್ಮೆಂಟ್ ಅವ್ನು ಮಾಡ್ತಾ ಇದ್ದಾನೆ ಎಟ್ ದ ಏಜ್ ಆಫ್ ಜಸ್ಟ್ 23 ಏಜಲ್ಲಿನೇ 32 ವರ್ತ್ ಆಫ್ ಕಾರ್ನ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ಸ್ ನಾಟ್ ಸಿಂಪಲ್ ಆ್ಯಂಡ್ ಈಸಿ. ಹೌದಾ, ಆ್ಯಂಡ್ ಈ ಪೊಟೆನ್ಷಿಯಲ್ ನಮಗೆ ಸಿಗುತ್ತೆ ಫಾರ್ ಎವರಿಂದ. ಯಾಕೆಂದರೆ ತುಂಬ ಜನ ಹೊರಗಡೆ ಹೇಳ್ತಾರೆ ಫಾರ್ ಎವರಿಂದ ಏನೂ ಆಗಲ್ಲ, ಫಾರ್ ಎವರಿಂದ ನಾವು ಏನೂ ಅಚೀವ್ ಮಾಡೋಕ್ಕಾಗಲ್ಲ, ಏನೂ ಅರ್ನ್ ಮಾಡೋಕ್ಕಾಗಲ್ಲ, ರೈಟ್. ಆ್ಯಂಡ್ ಟುಡೇ ಐ ಪ್ರೌಡ್ಲಿ ಸೇ ಶೋ ದ್ಯಾಮ್ ದಟ್ ಇಫ್ ಇನ್ ಕೇಸ್ ನೀವು ಫಾರ್ ಎವರ್ನ ಸೀರಿಯಸ್ ಆಗಿ ತೊಗೊಂಡು ಕೆಲಸ ಮಾಡಿದ್ದೆ ಆದಲ್ಲಿ ಯು ವಿಲ್ ಗೆಟ್ ದಿಸ್ ಇನ್ ದ ಫ್ಯೂಚರ್, ರೈಟ್. ಹಾಂ, ಫೈನ್, ಬೇರೆ ಒಂದು ವರ್ಕಲ್ಲೂ ಕೂಡ ನಾವು ತೊಗೊಳ್ಬೋದು, ಇಲ್ಲಂತ ನಾನು ಹೇಳಲ್ಲ, ರೈಟ್. ಬಟ್ ಟಾಪ್ ಆ್ಯಂಡ್ ಗಾಡಿ ತೊಗೊಳ್ಳೋದು ಅಷ್ಟು ಈಸಿ ಆಗಲ್ಲ 23 ಏಜಲ್ಲಿ. ಹೌದಾ ಅಲ್ವಾ? ಎಸ್ ಆರ್ ನೋ ಗೈಸ್? ಇಟ್ಸ್ ನಾಟ್ ಈಸಿ ಟು ಪರ್ಚೇಸ್ ಅ ಟಾಪ್ ಆ್ಯಂಡ್ ಕಾರ್ ಆ್ಯಂಡ್ ವಿಚ್ ಇಸ್ 7-seater, ರೈಟಾ, ವಿತ್ ಫುಲ್ ಕ್ಯಾಶ್. ಅದೇ ಹೇಳ್ತೀನಲ್ವ, ಫಾರ್ ಎವರ್ ನಮ್ಗೆ ಆ ಒಂದು ಮೈಂಡ್ಸೆಟ್ ಕೊಡುತ್ತೆ, ಫಾರ್ ಎವರ್ ನಮ್ಗೆ ಆ ಒಂದು ಶಕ್ತಿ ಕೊಡುತ್ತೆ. ಸ್ಪೆಷಲಿ ಹೇಳಬೇಕು ಅಂತಂತಂದರೆ ಬಿಕಾಸ್ ಎಷ್ಟೋ ಜನ ಈಗಲೂ ಡೌಟಲ್ಲಿ ಇರ್ತೀರಾ, ಇದರಿಂದ ಏನೂ ಆಗಲ್ಲ ಬಿಡು ಅಂತ. ಹೌದಾ, ಫಾರ್ ಎವರಿಂದ ಏನೂ ಆಗಲ್ಲ ಬಿಡು ಅಂತ ಈಗಲೂ ಕೂಡ ಡೌಟಲ್ಲಿ ಇರ್ತೀರಾ, ರೈಟ್. ಬಟ್ ಟುಡೇ
ಈಸ್ ದ ಡೇ ಲೈಕ್ ವಿ ಕ್ಯಾನ್ ಪ್ರೌಡ್ಲಿ ಸೇ ವಿ ಕ್ಯಾನ್ ಅಚೀವ್ ವಾಟ್ ಎವರ್ ವಿ ವಾಂಟ್ ಇನ್ ಫಾರ್ ಎವರ್. ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಅದೇ ಹೇಳ್ತಾರಲ್ವ, ಮನುಷ್ಯ ಅಂದ್ಕೊಂಡ್ರೆ ಅವನಿಗೊಂದು ಅವಕಾಶ ಸಿಕ್ಕರೆ ಅವನ ಜೀವನದಲ್ಲಿ ಏನು ಬೇಕಾದರೂ ಅಚೀವ್ಮೆಂಟ್ನ ಮಾಡ್ಬೋದು. ಹೌದಾ? ಆ್ಯಂಡ್ ಐ ಹೋಪ್ ಇವತ್ತಿಂದ ತುಂಬ ಜನ ಇನ್ಸ್ಪೈರ್ ಆಗ್ತೀರಾ, ತುಂಬ ಜನ ನಾನು ಮಾಡ್ಬೋದು ಅಂತ ಬರ್ತೀರಾ. ಬಟ್ ಅದೇ ನಾನು ಹೇಳ್ತೀನಲ್ವ, ಡಿಸಿಪ್ಲಿನ್ ನಮಗೆ ಬೇಕು. ಮನುಷ್ಯ ಯಾವ ವ್ಯಕ್ತಿ ಒಬ್ಬ ಬೆಳೀತಾ ಇದ್ದಾನೆ ಅಥವಾ ಬೆಳೆದಿದ್ದಾನೆ ಅಂತಂದ್ರೆ ಅವ್ನು ಹಿಂದೆ ತುಂಬ ಹಾರ್ಡ್ ವರ್ಕು, ತುಂಬ ಡಿಸಿಪ್ಲಿನು, ತುಂಬ ಎಫರ್ಟ್ಸ್ ಇರುತ್ತೆ. ಆ ಡಿಸಿಪ್ಲಿನ್ ನಿಮ್ಮ ಹತ್ರನೂ ಇತ್ತು ಅಂತ ತಿಳ್ಕೊಳ್ಳಿ, ಮುಂದೆ ಬರೋ ಡೇಸಲ್ಲಿ ನೀವೂ ಸಕ್ಸಸ್ಫುಲ್ ಆಗ್ಬೋದು ಗೈಸ್. ಓಕೆ, ಇಸ್ ದ್ಯಾಟ್ ಕ್ಲಿಯರ್? ಅರ್ಥ ಆಗ್ತದೆ ಎಲ್ರಿಗೂ? ಸೊ ಫಾಸ್ಟಾಗಿ ನಿಮ್ಮ ಟೀಮೇಟ್ಸ್ನು ಯಾರು ಲೈವ್ ಜಾಯ್ನ್ ಆಗಿಲ್ವೋ ಜಾಯ್ನ್ ಮಾಡಿಸಿ. ನಿಮ್ಮ ಕಡೆ ಯಾರ್ಯಾರೆಲ್ಲ ಪರ್ಸನ್ಸ್ ನಿಮ್ಮ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟೆಡ್ ಇದ್ದಾರೆ ಅವ್ರನ್ನ ಜಾಯ್ನ್ ಮಾಡಿಸಿ. ಓಕೆ, ವಿಲ್ ಶೋ ಯು ಪೀಪಲ್ ವಾಟ್ ವಿ ಹ್ಯಾವ್ ಅಚೀವ್ ಟುಡೇ. ಆ್ಯಂಡ್ ರಿಯಲಿ ನಾನು ಹೇಳ್ತೀನಲ್ವ, ತೊಗೊಳ್ತಾ ಇರೋದು ವಿಶಾಲ್ ಕಾರು, ಬಟ್ ಅದಕ್ಕೆ ನನಗೆ ನಾನೇ ತೊಗೊಳ್ತಿದ್ದೆ ಅನ್ನೋ ಒಂದು ಖುಷಿ ನನಗಾಗ್ತದೆ. ಬಿಕಾಸ್ ಯಾಕೆ ಇವತ್ತು ನಮ್ಮ ಫಾರ್ ಎವರಲ್ಲಿ ಹೆಂಗಿದೆ ಬಿಸ್ನೆಸ್ ಅಂತಂತಂದರೆ, ಇವಾಗ ನಮ್ಮ ಡೌನ್ಲೈನ್ ಬೆಳೀತಾರೆ, ಆಟೋಮೆಟಿಕ್ಲಿ ನಾವು ಬೆಳಿತೀವಿ. ಆ್ಯಂಡ್ ಇವತ್ತು ಅವ್ರೇನು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ, ಇಟ್ಸ್ ಮೈ ಅಚೀವ್ಮೆಂಟ್ ಅಂತ ನಾನು ಪ್ರೌಡ್ಲಿ ಹೇಳ್ತೇನೆ ಗೈಸ್. ಬಿಕಾಸ್ ನಾವು ಬೆಳೆಯೋದು ಇಟ್ಸ್ ನಮ್ಮ ಕೈಯಲ್ಲಿದೆ, ಇನ್ನೊಬ್ಬರನ್ನ ಬೆಳೆಸೋದು ಅಷ್ಟು ಈಸಿ ಆಗಲ್ಲ. ಹೌದಾ ಅಲ್ವಾ? ಆ್ಯಂಡ್ ಟುಡೇ ಈ ಗ್ರೋನ್, ಈ ಡಿಡ್ ವಾಟ್ ಯು ವಾಂಟ್ ಮಾಡಿದ್ದಾನೆ. ತುಂಬ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ರೀಲ್ಸ್ಗಳು ಸಿಗುತ್ತೆ, ವೀಡಿಯೋಸ್ ಸಿಗುತ್ತೆ, ನೋಡಿ ನೀವು ಬ್ಲೆಸ್ಸಿಂಗ್ಸ್ನ ಕೊಡಿ. ಕಾರ್ ಚೆನ್ನಾಗಿ ರನ್ ಆಗಲಿ, ರೈಟ್, ವಿತೌಟ್ ಎನಿ ಏನೂ ಆಗದೆ ಚೆನ್ನಾಗಾಗಲಿ ಅಂತ. ಆ್ಯಂಡ್ ಒಳ್ಳೆಯ ದಿನ ಇವತ್ತು, ಯುಗಾದಿ. ತುಂಬ ಜನ ಆಚರಿಸ್ತಿರ್ತಾರೆ ಯುಗಾದಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಯುಗಾದಿ ಟು ಆಲ್ ದೋಸ್ ಫಾಲೋವರ್ಸ್. ಎಲ್ರಿಗೂ ಹ್ಯಾಪಿ ಯುಗಾದಿ ಗೈಸ್, ರೈಟ್? ಚಲೋ, ತೋರಿಸ್ಲ ಮತ್ತು ಯಾವ ಕಾರ್ ಇದೆ ಅಂತ. ಎಕ್ಸೈಟೆಡ್? ಆರ್ ಯು ಆಲ್ ಆರ್ ಎಕ್ಸೈಟೆಡ್? ಲೆಟ್ಸ್ ರಿವೀಲ್ ಯಾವ ಕಾರ್ ಇದೆ ಏನು ಅಂತ. ಆ್ಯಸ್ ಐ ಸೆಡ್, ದಟ್ ಕಾರ್ ಈಸ್ ಅ ಟ್ರಕ್. ನಾನು ಯೂಶ್ವಲಿ ಐ ಫೀಲ್ 7 ಸೀಟರ್ಸ್ ವೆಹಿಕಲ್ಸ್ ಯಾವುದಿರುತ್ತೆ, 8 ಸೀಟರ್ಸ್ ವೆಹಿಕಲ್ಸ್ ಯಾವ್ದು ಇರುತ್ತೆ, ಐ ಫೀಲ್ ದಟ್ ದೋಸ್ ಥಿಂಗ್ಸ್ ಆರ್ ಲೈಕ್ ಅ ಟ್ರಕ್. ಕಾರ್ಗಿಂತನೂ ಜಾಸ್ತಿ ನಾನು ಅದನ್ನು ಟ್ರಕ್ ಅಂತ ಭಾವಿಸ್ತೀನಿ ಅಂತ ತಿಳ್ಕೊಳ್ಳಿ. ಬಿಕಾಸ್ ಯಾಕೆ ಹಂಗೆ ಓಡುತ್ತೆ ಗಾಡಿಗಳು, ರೈಟ್? ಐ ಹೋಪ್ ತುಂಬ ಜನಕ್ಕೆ ಆಲ್ರೆಡಿ ಗೆಸ್ಸಿಂಗ್ಸ್ನಲ್ಲಿದ್ದರೆ. ಟಾಟಾಲಿ ಇರೋದೇ ಆಲ್ಮೋಸ್ಟ್ ತ್ರೀ ವೇರಿಯಂಟ್ಸ್ ಇದೆ. ಹೌದಾ? ಯಾವುದು 7 ಸೀಟರ್ ಅಬೋವ್ ಬರುತ್ತೆ, ಯಾವುದಿದೆ, ಯಾವ ಕಾರ್ ಇದೆ? ಎನಿ ಗೆಸಸ್ ಗೈಸ್? ಸೊ ರೈಟ್ ನೌ ವಿ ಆರ್ ಇನ್ ಟಾಟಾ ಶೋರೂಮ್. ಓಕೆ, ಆಲ್ಮೋಸ್ಟ್ ತುಂಬ ಕಾರ್ ಡೆಲಿವರೀಸ್ ಇದೆ. ಆ್ಯಸ್ ಯು ಪೀಪಲ್ ನೋ, ಟುಡೇ ಇಸ್ ಅ ಯುಗಾದಿ ಅಂತ ಹೇಳಿ ತುಂಬ ಅಂದರೆ ತುಂಬ ಕಾರ್ ಡೆಲಿವರೀಸ್ ಇವೆ ಇವತ್ತು. Right, there are many car deliveries today, but the important thing ಏನು ಅಂತಂತಂದರೆ, ನಾನಿಲ್ಲಿ ಅಬ್ಸರ್ವ್ ಮಾಡ್ತಿರಂಗೆ ನಮ್ಮ ವೇರಿಯಂಟ್ ಏನು ಕಾರ್ ಇದೆ ಅಲ್ವಾ, ಟಾಪ್ ಮೋಸ್ಟ್ ಕಾರ್ ಇದೆ ನಮ್ದು, ಒಂದೇ ಇವತ್ತು ಹೊರಗಡೆ ಹೋಗ್ತಾ ಇರೋದು. ರೈಟ್, ದಟ್ ಫೀಲ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಲೀಡರ್ಸು ಬಂದಿದ್ದಾರೆ. ಸೋನಾಲಿ ಮ್ಯಾಮ್ ಇದ್ದಾರೆ, ಆ್ಯಂಡ್ ಇವನ್ ವಿ ಹ್ಯಾವ್ ಶ್ರೀಶಲ್ ಸರ್ ಆಲ್ಸೋ. ಸೊ ಸರ್ ಕೂಡ ಈ ಒಂದು ಲೈವಲ್ಲಿ ಮಾತಾಡ್ತಾರೆ. Hi guys. bro. Hello guys, hope you are doing well. ಇಷ್ಟೊತ್ತು ಲೈವ್ ಅಟೆಂಡ್ ಮಾಡಿದ್ದೀರಾ ಅಂತ, ಆ್ಯಂಡ್ ಹೋಪ್ ಇಟ್ ವಾಸ್ ಗುಡ್ ಆಲ್ಸೋ. Happy Ugadi. This is our kind of Ugadi.
You all know Vishal sir's achievement ಇದೆ ಇವತ್ತು, and that's the reason we are here today. He started with us around 2 years back ಅನ್ಕೋತೀನಿ ನಾನು. 2 years back he started doing business with us. and ಖುಷಿ ವಿಚಾರ ಏನು ಗೊತ್ತಾ, ಕಾರ್ ತೊಗೊಳ್ತಿರೋದು ವಿಶಾಲು. ಬಟ್ ವಿಶಾಲ್ಗಿನ ಜಾಸ್ತಿ ಐ ಆಮ್ ಹ್ಯಾಪಿ ಸೀಯಿಂಗ್ ದೇರ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ನೋಡ್ತಾ, ಅವ್ರನ್ನ ನೋಡ್ತಾ, ಅವ್ನ ಸಕ್ಸಸ್ ನೋಡ್ತಾ ಐ ಆಮ್ ಮೋರ್ ಹ್ಯಾಪಿಯರ್ ದೆನ್ ಹಿಮ್. ಇಟ್ ವಾಸ್ ಜಸ್ಟ್ ಎನ್ ಐಡಿಯಾ ಟು ಸ್ಟಾರ್ಟ್ ವಿತ್. ಹೌದಾ, ಒಂದು ಐಡಿಯಾ ಇತ್ತು ಅಂತ ಅಂದ್ಕೊಳ್ರಿ, ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು, ಆನ್ಲೈನಲ್ಲಿ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ಇನ್ 2020, ರೈಟ್. ಆ್ಯಂಡ್ ಆಫ್ಟರ್ 5 years ಇವತ್ತು ನಾವು ನಮ್ಮ ಸೀನಿಯರ್ಸ್ ಎಲ್ಲ ಯಾವ ರೀತಿ ಮಾಡ್ತಿರೋದು ನೋಡ್ತಿದ್ವಿ, ಅದನ್ನು ರಿಯಾಲಿಟಿ ಆಗಿರೋದನ್ನು ನೋಡಿ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇಷ್ಟೇ ಅಲ್ಲ, ಇದಕ್ಕಿಂತ ಮೋರ್ ಪೊಟೆನ್ಷಿಯಲ್ ವಾಟ್ ಐ ಥಿಂಕ್ ಈಸ್ ಇದು ಜಸ್ಟ್ ಸ್ಟಾರ್ಟಿಂಗ್ ಅಂತ ಅನಿಸುತ್ತೆ ನಮಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ನೂ ಮುಂದುಗಡೆದಲ್ಲಿ ಏನೇನು ಬರ್ತಿದ್ದಾವೆ, ದ್ಯಾಟ್ ವಿಲ್ ಬಿ ಅ ನೆಕ್ಸ್ಟ್ ಲೆವೆಲ್. ಸ್ಟಾರ್ಟಿಂಗೇ ಈ ರೀತಿ ಅನ್ನಿಸ್ತಿದೆ ಅಂತಂದರೆ ಇಮ್ಯಾಜಿನ್ ನೆಕ್ಸ್ಟ್. ನನ್ನ ಪ್ರಕಾರ ಈ ವರ್ಷ ವಿ ಹ್ಯಾವ್ ಲಾಟ್ಸ್ ಆಫ್ ಕಾರ್ ಟುಡೇ. ಈ ವರ್ಷ ತುಂಬ ಕಾರ್ಸ್ ಬರ್ತಿದ್ದಾವೆ ಟೀಮಲ್ಲಿ. ಆಲ್ರೆಡಿ ಒಂದಂತರೂ ರೀಸೆಂಟಾಗಿ ಬಂದಿತ್ತು, ನೋಡಿದ್ದೀರಾ. ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಕಾರ್. ಜಸ್ಟ್ ಒಂದೇ ಮಂತ್ ಆಗಿಲ್ಲ, ಲಾಸ್ಟ್ ಮಂತ್ ಹೋಗಿದ್ವಿ ನಾವಲ್ಲಿ ಶಿವಮೊಗ್ಗ, ತುಮಕೂರು ಅಂತ ಅನ್ಸುತ್ತೆ. ತುಮಕೂರು ಎಸ್. ಆ್ಯಂಡ್ ಇವತ್ತು ಬೆಳಗಾವಲ್ಲಿದ್ದೀವಿ. ವಿ ಹ್ಯಾವ್ ಸೆಕೆಂಡ್ ಕಾರ್ ಟು ಗೋ, ರೈಟ್. ಸೊ ಈ ವರ್ಷ ತುಂಬ ಕಾರ್ಸ್ ಬರಲಿದ್ದಾವೆ. ಆ್ಯಂಡ್ ವಾಟ್ ಐ ವಾಂಟ್ ಟು ಸೇ ದಿಸ್ ಇಸ್ ಜಸ್ಟ್ ಸ್ಟಾರ್ಟಿಂಗ್. ಮೇಜರ್ ಗೇಮ್, ರಿಯಲ್ ಗೇಮ್ ಎಂದಲ್ವ ಇವತ್ತು ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಕೀಪ್ ಆನ್ ವಾಚಿಂಗ್ ಗೈಸ್. ಆ್ಯಂಡ್ ಜೇಸನ್ ಆಲ್ರೆಡಿ ಪಾರ್ಟ್ ಆಫ್ ದ ವರ್ಕ್ ಇದ್ದೀರಾ. ಬಿಲೀವ್ ಇನ್ ದಿಸ್ ವರ್ಕ್. ಈ ಕೆಲಸದ ಮೇಲೆ ಬಿಲೀವ್ ಮಾಡ್ಕೊಳ್ರಿ. ಫ್ಯೂಚರ್ ಕೂಡ ಸೇಮ್ ಇರುತ್ತೆ. ಈಗ ನೀವು ಯಾವ ರೀತಿ ಲೈವ್ ನೋಡ್ತಿದ್ದೀರ, ಅಟ್ ಸರ್ಟನ್ ಪಾಯಿಂಟ್ ಒನ್ ಟೈಮಲ್ಲಿ ನಾನು ಕೂತ್ಕೊಂಡು ಲೈವ್ ನೋಡ್ತಿದ್ದೆ. ಟುಡೇ ಐ ಆಮ್ ದ ಪಾರ್ಟ್. ಈಗ ನೀವು ನನ್ನನ್ನು ನೋಡ್ತಿದ್ದೀರ. ಸೇಮ್ ವೇ, ಸೇ ಹಾಯ್. ಸೇಮ್ ವೇ ಇವಾಗ ನಾನು ಇಲ್ಲಿದ್ದೀನಿ, ನೀವು ನನ್ನ ನೋಡ್ತಿದ್ದೀರಾ. ಆ್ಯಂಡ್ ಇಟ್ ವಿಲ್ ಟೇಕ್ ಅರೌಂಡ್ 2 to 3 years, 2 to 3 ವರ್ಷ ಆಗುತ್ತೆ ನೀವು ಕೂಡ ಈ ರೀತಿ ಲೈವಲ್ಲಿ ಬರೋದಕ್ಕೆ. ಸೊ ಕೀಪ್ ಆನ್ ಬಿಲೀವಿಂಗ್ ಗೈಸ್. ಅಷ್ಟೇ ನಾನು ಹೇಳೋದು. ಅಲ್ಲಿ ಹ್ಯಾಂಡ್ ಓವರ್ ದ ಫೋನ್ ಟು ಸುಬ್ರಹ್ಮಣ್ಯಂ ಸರ್. ಓಕೆ, ಫುಲ್ ವಾಚ್ ಮಾಡಿ, ಹ್ಯಾವ್ ಎ ಲುಕ್. ಒಂದು ಐಡಿಯಾ ಬರುತ್ತೆ ನಿಮಗೆ. ಪೂರ್ತಿ ಲೈವ್ ಏನಿದೆ, ಎಲ್ಲಿವರೆಗೂ ಲೈವ್ ಇರುತ್ತೆ ಅಲ್ಲಿವರೆಗೂ ನೋಡ್ಕೊಂಡು ಇಲ್ಲಿ ಗೆಟ್ ಎನ್ ಐಡಿಯಾ ಆ್ಯಂಡ್ ಶೇರ್ ಯುವರ್ ರಿವ್ಯೂಸ್. ಇಫ್ ಯು ಆರ್ ಪಾರ್ಟ್ ಆಫ್ ಅವರ್ ವರ್ಕ್ ದೆನ್ ಶೇರ್ ಯುವರ್ ರಿವ್ಯೂಸ್ ಇನ್ ಅವರ್ ಗ್ರೂಪ್. ಓಕೆ, ರೈಟ್ ಗೈಸ್. Yes guys, it's time to reveal. Okay, ಇಲ್ಲಿ ನೀವು ಆಲ್ರೆಡಿ ಎದುರುಗಡೆ ಕಾರ್ ನೋಡ್ತಾ ಇದ್ದೀರಾ. ಎಸ್, ದಿಸ್ ಇಸ್ ದ ವೆಹಿಕಲ್. ಸೊ ಇವಾಗ ನೀವು ಗೆಸ್ ಮಾಡ್ಬೋದು ಯಾವುದಿದೆ ಗಾಡಿ ಅಂತ.
ರೈಟ್. ಸನಿ ಗೆಸಸ್ ಯಾವ ಕಾರ್ ಇದೆ? ಸೊ ಬೇಗ ಬೇಗ ನಿಮ್ಮ ಟೀಮ್ಮೇಟ್ಸಿಗೆ ಫಾರ್ವರ್ಡ್ ಮಾಡಿ ಲಿಂಕ್ಸ್ನ, ಐ ಮೀನ್ ಲೈವ್ ಲಿಂಕ್ನ, ಇನ್ಸ್ಟಾಗ್ರಾಮ್ ಲಿಂಕ್. ಓಕೆ, ಇಟ್ಸ್ ಟೈಮ್ ಟು ರಿವೀಲ್ ದ ಕಾರ್ ಆ್ಯಂಡ್ ಎಸ್ ಗೈಸ್, ಸೊ ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇವೆ. ಓಕೆ, ಕ್ಯಾನ್ ಸಿ ಎಲ್ಲರೂ ಅವ್ರ ಪೇರೆಂಟ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ಟೀಮ್ಮೇಟ್ಸ್ ಇದ್ದಾರೆ, ಸೋನಾಲಿ ಮ್ಯಾಮ್ ಇದ್ದಾರೆ. ಸೇ ಹಾಯ್. ಸೊ ಇಟ್ಸ್ ಟೈಮ್ ಟು ರಿವೀಲ್. ಆಸ್ ಐ ಸೇಡ್, ಬೇಗ ಬೇಗ ನಿಮ್ಮ ಟೀಮ್ಮೇಟ್ಸ್ ಯಾರು ಬಂದಿಲ್ವೋ ಅವ್ರಿಗೆ ಲೈವ್ನ ಜಾಯ್ನ್ ಆಗೋದಕ್ಕೆ ಹೇಳಿ. ಓಕೆ, ಆ್ಯಂಡ್ ಹೇಳಿದೆ ಎಸ್ ಗೈಸ್. Yes, guys. So I hope blur ಆಗಿದೆ. Okay. So done. Finally, a beautiful moment ahead. Last one ನಿಮ್ಗೆ ತೋರಿಸ್ಬಿಡ್ತೇನೆ. You just go with this live, guys. ಸೋನಾಲಿ ಮ್ಯಾಮ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೇಮ್ ಫ್ಯೂಚರ್ ಇದೆ ಫಾರ್ ಎವರ್ ಅಲ್ಲಿ. ಸೊ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರೆ ಅಂತಂದ್ರೆ ನೆಕ್ಸ್ಟ್ ಲೈಕ್ ಏನಂತಂದ್ರೆ 3 to 4 years ಒಳಗಡೆ ಈ ರೀತಿ ಡ್ರೀಮ್ಸ್ ನೀವು ಫುಲ್ಫಿಲ್ ಮಾಡ್ಕೋಬಹುದು. ಸೊ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಅಣ್ಣ ನೀನ್ ನೋಡ್ತೀರಣ್ಣ, ನಾನು ಹೇಳ್ತೇನೆ. ಹಾ, ನೀವ್ ಹೇಳಬೋವೆ. ಪರ್ಫೆಕ್ಟ್. ಆಫ್ಟರ್ ಆಲ್ ಎಫರ್ಟ್ಸ್. ಹಾಯ್ ವಿಶಾಲ್, ಏನ್ ಹೇಳಕ್ ಇಷ್ಟಪಡ್ತೀರಿ ಲೈವ್ನಾಗ? ಹಾಯ್ ಗಾಯ್ಸ್, ನನ್ನ ವಾಯ್ಸ್ ನಿಮ್ಗೆಲ್ರಿಗೂ ಕೂಡ ಕೇಳಿಸ್ತದೆ ಅಂತ ಅನ್ಕೋತೀನಿ. ಸೊ ಐ ಥಿಂಕ್ ನೋಡಿದ್ರಿ ಅಂಡ್ ಯಾವ ರೀತಿ ಅಂತ. ನಮ್ದು ಅಲ್ಲ ನಿಮ್ದೆ, ಸ್ವಲ್ಪ ವೇಟ್ ಮಾಡಿ. ಸರ್ ಲೈವಾ? ಹಾ ಸರ್, ಬಿಟ್ಟು ಸರ್. Yes guys, you can watch this beast. ಟ್ರಕ್ ಇದೆ, ಟ್ರಕ್ ಇದು ಏನಿದೆ, ಟ್ರಕ್. ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲರಿಗ?
ಎಸ್ ಗೈಸ್, ದ ಫ್ಯೂಚರ್ ಆಫ್ ಫಾರ್ ಎವರ್ ಇದೆ ಓಕೆನಾ, ನೋಡ್ತಿದ್ದೀರಲ್ವಾ ಯಾವ ರೀತಿ ಫ್ಯೂಚರ್ ಅದ ಅಂತ. ದಿಸ್ ಇಸ್ ದ ಪವರ್ ಆಫ್ 2cc. ಅಂಡ್ ಇವಾಗ ಇನ್ನೂ ಆಲ್ ದಟ್ ಜಾಸ್ತಿ ಮಾತಾಡೋಕೆ ಟೈಮ್ ಇಲ್ಲ ಅಂತ, ಬಟ್ ಅದನ್ನು ಕೂಡ ನಿಮ್ಗೆ ಹೇಳ್ತಿರೋದು ಏನಂದ್ರೆ ದಟ್ ದ ಪವರ್ ಆಫ್ 2cc ಅಂಡ್ ದ ಪವರ್ ಆಫ್ ಫಾರ್ ಎವರ್. ಅಂಡ್ ನೀವು ಕೆಲಸ ಮಾಡಿದ್ರೆ 100% ಫ್ಯೂಚರ್ ಇದ್ದೇ ಇರುತ್ತೆ. 100% ನಾನು ಮತ್ತೆ ಸಿಗ್ತೀನಿ, ಮತ್ತೆ ಮಾತಾಡ್ತೀನಿ. ಸೊ ಇವಾಗ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಎಸ್ ಗಾಯ್ಸ್, ಸೊ ಬಾಯ್ ಬಾಯ್, ಚೆನ್ನಾಗಿ ವರ್ಕ್ ಮಾಡಿ. ಓಕೆ, ಸೊ ಸೇಮ್ ಫ್ಯೂಚರ್ ನಿಮ್ಮೆಲ್ರದ್ದು ಇದೆ. ಅಂಡ್ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ, ಬೇಗ ಬೇಗ ನಿಮ್ಮ ಅಪ್ಲೈನ್ಸಿಗೆ ಕಾಲ್ ಮಾಡಿ, ಬೇಗ 2cc ಕಂಪ್ಲೀಟ್ ಮಾಡ್ಕೊಳ್ಳಿ. ಬಿಕಾಸ್ ಒನ್ ಟೈಮ್ 2cc ಕಂಪ್ಲೀಟ್ ಮಾಡಿದ್ ವಿಶಾಲ್ 2000 ಐ ಥಿಂಕ್ 21ರಲ್ಲಿ ಅನ್ಕೊಳ್ತೇನೆ. ಓಕೆ, ಅಂಡ್ ಇವತ್ತು 2cc ಮಾಡಿದ್ದು 100 ಪಟ್ಟು ಜಾಸ್ತಿ ಅಮೌಂಟ್ ಕೊಟ್ಟು ಇವತ್ತೊಂದು ಕಾರ್ನ ತಗೊಂಡಿದ್ದಾರೆ. ದಿಸ್ ಇಸ್ ದ ಫ್ಯೂಚರ್ ಗೈಸ್. ಅಂಡ್ ನಾನ್ ನಿಮ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನೀವುನು ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡಿದೀರಾ, ಚೆನ್ನಾಗಿ ಕೆಲಸ ಮಾಡಿ. ಬಿಕಾಸ್ ಕೆಲಸ ಮಾಡಿಲ್ಲ ಅಂದ್ರೆ ಇದು ಯಾವ್ದು ಪಾಸಿಬಲ್ ಇಲ್ಲ ಗೈಸ್. ಓಕೆ, ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.